ಹೊಲಕ್ಕೆ ಬೆಳೆ ಕಾಯುವುದಕ್ಕೆ ಅಂತ ಹೋದವನು ಶವವಾಗಿ ಪತ್ತೆಯಾಗಿದ್ದಾನೆ. ಜಮೀನಿನಲ್ಲಿ ಯುವಕನ ಅನುಮಾನಾಸ್ಪದ ಸಾವು ಹಲವು ರೀತಿಯಲ್ಲಿ ಶಂಕೆಯನ್ನು ಮೂಡಿಸ್ತಾ ಇದೆ. ಹೊಲಕ್ಕೆ ಬೆಳೆ ಕಾಯುವುದಕ್ಕೆ ಅಂತ ಹೋದವನು ಶವವಾಗಿ ಪತ್ತೆಯಾಗಿದ್ದಾನೆ. ಜಮೀನಿನಲ್ಲಿ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ದೋಟಿಕೋಳ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. 25 ವರ್ಷದ ಶರಣು ಭಾಸಗಿ ಮೃತಪಟ್ಟಂತಹ ದುರ್ದೈವಿ ಯುವಕ ಬೆಳೆ ಕಾಯುವುದಕ್ಕೆ ಅಂತ ಜಮೀನಿಗೆ ಹೋಗಿದ್ದಾಗ ಅಲ್ಲಿ ಮಲಗಿದ್ದಾಗಲೇ ಮೃತಪಟ್ಟಿದ್ದಾನೆ. ದೋಟಿಕೋಳ ಕೆರೆಯ ಬಳಿ ಯುವಕನ ಶವ ಪತ್ತೆಯಾಗಿದೆ. ಇದು ಕೊಲೆ ಅಂತ ಕುಟುಂಬಸ್ಥರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನಲ್ಲಿ ಬರುವಂತಹ ದೋಟಿಕೋಳ ಗ್ರಾಮದ ಯುವಕನೋರ್ವ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಶ್ವಾನದಳದ ಮೂಲಕ ಸ್ಥಳದಲ್ಲಿ ತೀವ್ರ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾವಿನ ನಿಖರ ಕಾರಣ ತಿಳಿಯಲು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹೊಲಕ್ಕೆ ಬೆಳೆ ಕಾಯುವುದಕ್ಕೆ ಅಂತ ಹೋದ ಯುವಕನೋರ್ವ ಇದ್ದಕ್ಕಿದ್ದ ಹಾಗೆ ಶವವಾಗಿ ಪತ್ತೆ ಆಗ್ತಾನೆ ಅಂತಂದ್ರೆ ಸಹಜವಾಗಿಯೇ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಯುವಕನನ್ನ ಯಾರೋ ಹತ್ಯೆಗೈದು ಆತನನ್ನ ಬಿಸಾಕ್ ಹೋಗಿದ್ದಾರೆ. ಇದು ಹೊಲಕ್ಕೆ ಬೆಳೆ ಕಾಯುವುದಕ್ಕೆ ಹೋದಾತ ಶವವಾಗಿ ಪತ್ತೆ ಆಗ್ತಾನೆ ಅಂತಂದಾಗ ಶರಣು ಭಾಸಗಿ ಅನ್ನುವಂಥ ಯುವಕ 25 ವರ್ಷದ ಯುವಕ ಸಹಜವಾಗಿಯೇ ಇದೊಂದು ಕೊಲೆ ಇರಬಹುದು ಅನ್ನುವಂಥ ಶಂಕೆಯನ್ನು ಅವರ ಕುಟುಂಬಸ್ಥರು ಮಾಡ್ತಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಶ್ವಾನದಳ ಸಿಬ್ಬಂದಿ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಚಿಂಚೋಳಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕುಟುಂಬಸ್ಥರು ಯಾರ ಮೇಲಾದರೂ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕುಟುಂಬಸ್ಥರಿಂದ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಆದರೆ ಕುಟುಂಬಸ್ಥರು ಇದು ಕೊಲೆ ಅನ್ನುವಂಥ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.